ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ದಣಿಗಳಿಗೆ ಮೂರು ನೋಟಿಸ್ ಬಂದರೂ ಸಮೇತ ಯಾವುದೇ ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಈ ಕಚಡ ಮಾಧ್ಯಮಗಳಲ್ಲಿ. ಈಗ ಬಂದ್ಬಿಟ್ರು ಯಾವುದೋ ಒಂದು ಆಡಿಯೋ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಯಾರು? ಪ್ರಜ್ವಲ್ ಕುಮಾರ ಎಂಬ ವ್ಯಕ್ತಿ ಪ್ರೈವೇಟ್ ಆಗಿ ಮಾತಾಡಿರ್ತಕ್ಕಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾನೆ. ಅವನ ಮೇಲೆ ಒಂದು ಪ್ರಕರಣ ದಾಖಲಾಗಲೇಬೇಕು. ನನ್ನ ಯೂಟ್ಯೂಬಲ್ಲಿ ಬೇಕಾದ್ರೆ ನೀವು ಕೇಳಿಸ್ಕೊಂಡ್ಬನ್ನಿ. ಯಾವುದೇ ಒಬ್ಬ ವ್ಯಕ್ತಿಯ ಕಾಲ್ ರೆಕಾರ್ಡ್ ಮಾಡಿದ್ರು ಸಹ ನಾನು ಅವ್ರ ಹತ್ರ ಪರ್ಮಿಷನ್ ಕೇಳ್ತೀನಿ. ಸರ್, ಇದನ್ನ ಪಬ್ಲಿಷ್ ಮಾಡ್ಬೋದಾ, ಹಾಗೆ ಹೀಗೆ ಅಂತೆಲ್ಲ ಕೇಳಿಬಿಟ್ಟು ನನ್ನ ವಾಯ್ಸ್ ನನಗೆ ಬೈದಿದ್ರೆ, ಅಕಸ್ಮಾತ್ರ ನಾನೇನಾದರೂ ಅವ್ರಿಗೆ ಬೈದಿದ್ರೆ ಅವ್ರ ಪರ್ಮಿಷನ್ ಕೇಳ್ಕೊಂಡು ಬೈದಿರ್ತಕ್ಕಂಥದ್ದು, ಅಕಸ್ಮಾತ್ ಏನೋ ಒಂದು ಸಮಸ್ಯೆ ಇದ್ದರೆ ಸಮೇತ ಅದು ನಾನು ಕೇಳಿ ಬಿಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಅದನ್ನೇ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲ ನಮ್ಮ ಸ್ನೇಹಿತರು ಯಾರನ್ನ ಕಳಿಸಿದ್ರು, ಅವ್ರ ವಾಯ್ಸ್ ಅದರಲ್ಲಿದೆ, ನೀವು ಬಿಡಿ ಅಂದರೆ ಮಾತ್ರ ಬಿಡ್ತಕ್ಕಂಥದ್ದು. ಇದು ಕಾನೂನು ಪ್ರಕಾರವಾಗಿ ಕರೆಕ್ಟ್ ಇದೆ. ಇಂಥದಕ್ಕೆ ಸ್ಟೇ ಡಿಲೆಕ್ಟ್ ಮಾಡಿ ಅಂತ ಧರ್ಮಸ್ಥಳದ ದಣಿಗಳ ಕಡೆಯಿಂದಲೇ ನನಗೆ ನೋಟಿಸ್ ಬರ್ತಕ್ಕಂಥದ್ದು ಮೇಲ್ಗೆ. ಆದರೆ ಇಲ್ಲಿ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಏನಾಗಿದೆಯಲ್ಲ, ಅಲ್ಲಿಂದ ಇಲ್ಲಿಯವರೆಗೆ ಹೋರಾಟ ಮಾಡ್ಕೊಂಬಂದಿರತಕ್ಕಂಥ ಮಹೇಶ್ ಅಣ್ಣನನ್ನು ಹೇಗಾದರೂ ಮಾಡಿ ಗಡಿಪಾರು ಮಾಡಬೇಕು, ಏನಾದರೂ ಮಾಡಿ ಏನಾದರೂ ಒಂದು ಷಡ್ಯಂತ್ರ ಮಾಡಲೇಬೇಕು. ಇವ್ರನ್ನ ನಾವೊಂದು ಕಾಮೆಂಟ್ ನೋಡಿದೆ, ಮಹೇಶ್ ಅಣ್ಣ ಫ್ರೀ ಆಗಿದ್ದಾರೆ ಈಗ, ಅವ್ರ ಮೇಲೆ ಏನಾದರೂ ಒಂದು ಮಾಡಿ ಷಡ್ಯಂತ್ರ ಮಾಡಿ ಅವ್ರನ್ನ ಗಡಿಪಾರು ಮಾಡಿಬಿಡ್ಬೇಕು, ಒಂದು 3-4 ಕೇಸ್ ಹಾಕಿ ಇನ್ನೂ ಹೆಚ್ಚಿಗೆ ಅಂತ. ಇದಾಗುತ್ತಾ ಕೆಲಸ? ಆಗುತ್ತೇನ್ರಯ್ಯ? ಸುಮ್ಮನೆ ಯಾಕ್ರಯ್ಯ ಈ ಥರ ಬೊಬ್ಬೆ ಹೊಡಿತೀರಿ? ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಯಾಕೆ ಮಾಡ್ತೀಯ ನೀನು? ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್, ಮಹೇಶಣ್ಣ ಹಂಗೆ ಮಹೇಶಣ್ಣ ನಾನು ಇಲ್ಲೇ ಮಹೇಶಣ್ಣನ ಹತ್ರ ನಾನು 1 ವರ್ಷ ಆಯಿತು ಈ ಹೋರಾಟಕ್ಕೆ ಬಂದು. ಒಮ್ಮೆ ಮಾತ್ರ ಭೇಟಿಯಾಗಿರ್ತಕ್ಕಂಥ, ಅದು ನಮ್ಮ ಚಿತ್ರದುರ್ಗದ ಸೌಜನ್ಯ ಹೋರಾಟಗಾರ್ತಿ ಮತ್ತು ಸಾಮಾಜಿಕ ಹೋರಾಟಗಾರ್ತಿಯಾದ ರಾಮನಾಗರಾಜ್ ಮೇಡಮ್ ಅವರ ಮದುವೆ. ಅವರು ಒಂಥರ ಚಿಕ್ಕ ಮಕ್ಕಳಿದ್ದಂಗೆ ರೀ. ಯಾವ ಟೈಮಲ್ಲಿ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡ್ತಾರೆ. ದೊಡ್ಡರ ಮಾತಾಡ್ಬೇಕಾ ದೊಡ್ಡ ವ್ಯಕ್ತಿಯಾಗಿ ಮಾತಾಡ್ತಾರೆ. ನಮ್ಮ ಹತ್ರ ಒಂಥರ ಚಿಕ್ಕ ಮಕ್ಕಳ ಥರ ಮಾತಾಡಿದ್ರು. ನನಗೆ ಆಶ್ಚರ್ಯ, ಇವರ ವ್ಯಕ್ತಿತ್ವ ಈಗ ಆಗಿರ್ತಕ್ಕಂಥದ್ದು. ಇಂಥ ವ್ಯಕ್ತಿಯನ್ನು ಕೆರಳಿಸಿ ಮಾತನಾಡಿಸಿ ಅವ್ರ ಹತ್ರ ಯಾರನ್ನೋ ಆ ಬಿಟ್ಟ ಲೋಫರ್ಗಳನ್ನು ಬೈಸಿ ಅವಾಗಲೇ ಹೇಳ್ಬೇಕಾಗಿತ್ತಲ್ಲ, ಇವನು ಈ ಥರ ಬೈಬಾರ್ದ್ರಿ ಹಂಗೆ ಹಿಂಗೆ ಅಂತಂದು. ಏನು ಹೇಳೋದಿಲ್ಲ. ಯಾಕೆ ಹೇಳಿ? ಇವನು ಕಾಮಂದನ ಚೇಲ. ಇವ್ರಿಗೊಂದು ಯಾವುದೋ ಒಂದು ಆಡಿಯೋ ಸಿಗಬೇಕು, ಇಲ್ಲಾಂದ್ರೆ ಏನೋ ಒಂದು ಮಾಡಬೇಕು, ಷಡ್ಯಂತ್ರ ಮಾಡ್ಬೇಕಂತೇಳಿ ಉದ್ದೇಶದಿಂದ ಅವನನ್ನು ಈ ಥರ ರೋಚಿಗೆಬ್ಬಿಸಿ ಮಾತಾಡಿರ್ತಕ್ಕಂಥದ್ದು. ಮಕ್ಕಳು ಥರ ಆಟ ಆಡ್ಕೊಂಡಿರ್ತಾರೋ ಆ ಥರ ಇರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ನಿಜವಾಗ್ರಿ ನನಗೆ ನೋಡಿ ಸಂತೋಷ ಆಯಿತು. ನನಗೆ ಮಹೇಶ್ ಅಂದರೆ ನಾನು ಹಂಗೆ ಹಿಂಗೆ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕಂದರೆ ಎಲ್ಲ ಮಾಧ್ಯಮದಲ್ಲಿ ಅವರು ರೌಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದಲ್ಲ, ನಮ್ಮ ಹತ್ರ ಕೂಡ ಅದೇ ಥರನೇ ಮಾತಾಡ್ತಾರೋ, ಇಲ್ಲ ಹೆಂಗೆ ಮಾತಾಡ್ತಾರೋ ಹೆಂಗಪ್ಪ ಅಂದ್ಕೊಂಡಿದ್ದೆ ನಾನು. ಆದರೆ ಅವರು ಒಂಥರ ದೇವ್ರು ಅಂದ್ಕೋಬೇಕು ಬಿಡಿ. 14 ವರ್ಷದಿಂದ ಸತತವಾಗಿ ಅವ್ರ ಮೇಲೆ ಎಷ್ಟೇ ಕೇಸ್ ಹಾಕಿರೋ ಸಮೇತ ನೇರವಾಗಿ ನಿಂತ್ಕೊಂಡು ಫೇಸ್ ಮಾಡ್ಕೊಂಬಂದಿರ್ತಕ್ಕಂಥ ವ್ಯಕ್ತಿ. ಎಲ್ಲಿ ಏನು ಮಾತಾಡಬೇಕು, ಯಾವ ಒಂದು ಸಂದರ್ಭದಲ್ಲಿ ಯಾವ ಥರ ಮಾತಾಡಬೇಕು ಅವ್ರಿಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ನಮ್ಮ ತಂದೆ ತಾಯಿ ಆ ಥರ ಮಾತಾಡ್ತಾರೋ, ನಮ್ಮ ತಂದೆ ತಾಯಿ ಯಾವ ಥರ ನಮಗೆ ಬುದ್ಧಿವಾದ ಹೇಳ್ತಾರೋ, ಯಾವ ಥರ ಮಾತಾಡ್ತಾರೋ ಸೇಮ್ ಅದೇ ಥರನೇ ಮಾತಾಡ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಕೆರಳಿಸಿ ಕಲಾವಿದರಿಗೆ ಅವ್ರು ಬೈತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಬಿಡ್ರಿ. ಯಾಕಂದರೆ ಆ ಹುಡುಗಿ 14 ವರ್ಷ ಆಯಿತು. 14 ವರ್ಷ ಆದರೂ ಸಮೇತ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಇವರು ಬುರುಡೆ ಗ್ಯಾಂಗ್ನವರು, ಬುರುಡೆ ಹಂಗೆ ಹಿಂಗೆಲ್ಲ ಅಂತೇಳಿ ತೋರಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಸ್ನೇಹಿತರೆ? ಅದೇ ಧರ್ಮಸ್ಥಳದಲ್ಲಿ ಅಲ್ಲೇನೋ ಅತ್ಯಾಚಾರ ಅನಾಚಾರ ಆಗಿದಾವಲ್ಲ, ಅದನ್ನು ಜನಗಳ ಮುಂದೆ ಕಲೆ ಮುಖಾಂತರ ತೋರಿಸ್ಲಿ. ಇವ್ರಿಗೆ ದಮ್ಮು ತಾಕತ್ತು ಏನಾದರೂ ಇದ್ದರೆ ಆ ಥರ ತೋರಿಸೋದೇ ಇಲ್ಲ. ಇಂಥ ಲೋಫರ್ಗಳಿಗೆ ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಿದೆ. ಇವರು ನಿಜವಾದ ಕಲಾವಿದರ ಅಥವಾ ಬೇರೆ ಏನೋ ನನಗಂತೂ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಇವರನ್ನು ಬೈಬೇಕಾ ಅಥವಾ ಹೊಗಳಬೇಕಾ ಒಂದು ಅರ್ಥ ಆಗ್ತಿಲ್ಲ. ಏನನ್ನ ಅಂದರೆ ಸಾಕು, ಕಲಾವಿದರಿಗೆ ಅವಮಾನ. ಸಮಯ ಅವ್ರು ಮಾಡ್ತಕ್ಕಂಥದ್ದೇನು, ಅವ್ರು ಮಾಡಿರ್ತಕ್ಕಂಥದ್ದು ಅವಮಾನ ಅಲ್ವಾ? ಇದನ್ನ ಎಲ್ಲ ಮಾಧ್ಯಮದವರು ಒಂದು ಟ್ರೆಂಡು, ಬ್ರೇಕಿಂಗ್ ನ್ಯೂಸ್. ಒಬ್ಬ
ಹೆಣ್ಣು ಮಕ್ಕಳ ಹೋರಾಟಗಾರ ಈ ಥರ ಹೆಣ್ಮಕ್ಳು ನಿಂದನೆ ಮಾಡ್ತಿದ್ದಾನೆ, ಹಂಗೆ ಹಿಂಗೆ ಬರೀ ಬೈತಕ್ಕಂಥದಕ್ಕೆ ಅದು ರೊಚ್ಚಿಗೆಬ್ಬಿಸಿ ಬೈಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು ಯಾವ ಲೋಫರ್ ಪ್ರಜ್ವಲ್ ಎಂಬ ಇದನ್ನಲ್ಲ, ಆ ಲೋಫರ್ ಬೇಕಂತಲೇ ಪ್ರೇರೇಪಣೆ ಮಾಡಿ ಬೈಸ್ಕೊಂಡಿರ್ತಕ್ಕಂಥದ್ದು. ಅದು ಅವನೆಲ್ಲ ಬೈಸ್ಕೊಂತಿರೋದು. ಅವನು ಯಾರಿದ್ದಾರೋ ಅವ್ರು 3-4 ಜನ ವ್ಯಕ್ತಿಗಳಿದಾರಲ್ಲ, 4 ಜನ ವ್ಯಕ್ತಿಗಳ ಹೆಸರನ್ನು ಹೇಳಿ ಬಯಸಿ ಅದನ್ನು ಇವರಿಗೆ ತಿಳಿಸ್ದಂಗೆ ಆಡಿಯೋನ್ನು ವೈರಲ್ ಮಾಡಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಸರಿ? ನನಗಂತೂ ಅರ್ಥ ಆಗ್ತಿಲ್ಲ ಸ್ವಾಮಿ ಇದರ ಮರ್ಮ, ಇದರ ಕರ್ಮ ಇನ್ನೂ ಬೇಜಾನಿದೆ. ಇವರು ನಿಜವಾದ ಕಲಾವಿದರಂತೂ ಅಲ್ವೇ ಅಲ್ಲ. ಕಲೆಗೆ ಬೆಲೆ ಕೊಡುವಂತಹ ಎಲ್ಲ ಕರ್ನಾಟಕದ ಮಂದಿ ದಯವಿಟ್ಟು ಇಂಥ ಲೋಫರ್ಗಳನ್ನು ಏನಾದರೂ ಎಲ್ಲಾದರೂ ಕಂಡು ಬಂದಲ್ಲಿ ಕಲೆಯನ್ನು ಪ್ರದರ್ಶನ ಮಾಡುವ ಸಮಯದಲ್ಲಿ ದಯವಿಟ್ಟು ಅವರಿಗೆ ಪ್ರೋತ್ಸಾಹ ಕೊಡೋಕೆ ಹೋಗಬೇಡಿ. ನೀವು ಇಳಿದು ಬನ್ನಿ, ದಯವಿಟ್ಟು ನಿಮ್ಮ ಕತೆ ಮುಗೀತು ಅಂತೇಳಿ ಇಳಿಸಿ ಕಳಿಸುವಂಥ ಕೆಲಸ ಮಾಡಿ. ಇಂಥದ್ದು ನಮಗೆ ಅವಶ್ಯಕತೆ ಇಲ್ಲ. ಇವರಿಂದ ಯಾವುದೇ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗೋದಿಲ್ಲ. ಅವ್ರು ಹೇಳ್ತಿದ್ದಾರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಿದ್ದೀವಿ ಮಹೇಶಣ್ಣ. ಯಾವ ಸಂದೇಶ ಸ್ವಾಮಿ? ಇಂಥ ಸಂದೇಶ ಬೇಕಾ? ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಾವು ಹೇಳ್ತಕ್ಕಂಥದ್ದು ಸತ್ಯ. ಮಹೇಶಣ್ಣನಿಗೆ ಮೂಗಿದ ಮೇಲೆ ಕೋಪ ಇರ್ತಕ್ಕಂಥದ್ದು ಸತ್ಯ. ಅದು ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ಆ ವೈನ ಶ್ರೀಗರ್ ಮಾಡಿ ಬಯಸ್ಕೊಳ್ತಕ್ಕಂಥದ್ದು. ಅದನ್ನೇ ಇಟ್ಕೊಂಡು ಕೇಸ್ ಮೇಲೆ ಕೇಸು. ಆ ಪುತ್ತೂರಿನಲ್ಲಿ ಈ ಥರ ಇದ್ದರೆ ಸಾಕು, ಕೇಸ್ ಹಂಗೆ ಇಮಿಡಿಯೇಟಾಗಿ ನಾನೇ ಹೋಗಿ ಇನ್ನೊಬ್ಬರು ಹೋಗಿ ಕೇಸ್ ಮಾಡಿದ್ರೆ ಸಾಕು. ಸೌಜನ್ಯ ಹೋರಾಟಗಾರರು ಹಂಗೆ ಮಾತಾಡಿ ಹಿಂಗೆ ಮಾತಾಡಿದ್ರೆ ಸಾಕು, ಇಮಿಡಿಯೇಟಾಗಿ FIR. ಅದೇ ಧರ್ಮಸ್ಥಳದ ನಕಲಿ ದೇವಮಾನವ ಅಕ್ರಮ ಬಡ್ಡಿ ದಂಧೆ ಮಾಡ್ತಿದ್ದಾನೆ, ಧರ್ಮಸ್ಥಳದ ಇಷ್ಟೆಲ್ಲ ಆಗ್ತಿದ್ದಾವೆ ಅಂತಂದ್ರೆ ನೋಡಿ, ನಮ್ಮ ಜಯಂತ್ ಅವರು ಧರ್ಮಸ್ಥಳದ ಅಲ್ಲಿ ಏನು ಅನಾಮತ್ ಜಾಗ ಇಷ್ಟೆಲ್ಲ ಭೂ ಕಬಳಿಕೆ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋಗ್ರಾಫಿ ಮುಖಾಂತರ ಸರ್ವೆ ಮಾಡಬೇಕಂತೇಳಿ ಎಲ್ಲಿಗೆ ಹೋಗಿದ್ದಾರೆ? ಮೇಲ್ಗಡೆ ಮುಖ್ಯಮಂತ್ರಿ ಅವರಿಗೆ ಮನವಿ ಕೊಡೋಕೆ ಹೋಗಿದ್ದಾರೆ. ಅಲ್ಲಿನ ಪುತ್ತೂರಿನ AC DC ಅದೆಲ್ಲ ಕಿವಿಗೆ ಹಾಕೊಳ್ಳೋದಿಲ್ಲ, ಎಲ್ಲ ಮುಚ್ಚಾಕೊಂತ ಕೆಲಸನೇ ಮಾಡ್ತಾರೆ ಅಂತೇಳಿ ಮೇಲ್ಗಡೆ ಕಾಣ್ತಾ ಇದೆ. ಇಲ್ಲಾಂದ್ರೆ ಅವ್ರು ಯಾಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು? ಅಲ್ಲಿ ನೈಜ ಘಟನೆಗಳನ್ನು ತೋರಿಸಿದ್ರೆ ನಾವು ಹಿಂದೂ ವಿರೋಧಿಗಳು. ನೋಡಿ, ಯಾವನೊಬ್ಬನು ಕಮೆಂಟ್ ಮಾಡಿದ್ದಾನೆ, ಬುರುಡೆ ಗ್ಯಾಂಗ್ ನಶಿಸಿ ಹೋಗಲಿ. ಕರೆಕ್ಟು, ನೀವು ಹೇಳ್ತಕ್ಕಂಥದ್ದು ಕರೆಕ್ಟು. ಬುರುಡೆ ಗ್ಯಾಂಗ್ ಯಾರು ಹೇಳಿ? ಬುರುಡೆ ಅಂತೇಳಿ ಬುರುಡೆ ಬಿಡ್ತಾರಲ್ಲ ಆ ಲೋಫರ್ಗಳು, ಅವರು ನಶಿಸಿ ಹೋಗಲಿ. ನಾವು ಹೇಳ್ತಕ್ಕಂಥ ಸತ್ಯ ಇದೆ ಸ್ವಾಮಿ. ಆ ಬುರುಡಿಗೆ ನ್ಯಾಯ ಕೇಳ್ತಕ್ಕಂಥದ್ದು. ನೀವು ಬುರುಡೆ ಗ್ಯಾಂಗನ್ನು ಅನ್ನಿ ಬೇರೆ ಏನು ಬೇಕಾರೋ ಅಂದ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಆ ಬುರುಡಿಗೆ ವ್ಯಾಲ್ಯೂ ಇದೆಯಾ? ಆ ಬುರುಡೆ ಯಾರದು ಎಂಬುದರ ಬಗ್ಗೆ ನಿಮಗೆ ಅರಿವಿದ್ರೆ ಮಾತ್ರ ಮಾತಾಡೋಕೆ ಹೋಗಿ, ಕಮೆಂಟ್ ಮಾಡೋಕ್ಕೆ ಹೋಗಿ. ಅದು ನಿಮ್ಮ ಸ್ನೇಹಿತರದ್ದೋ ಇಲ್ಲ ನಿಮ್ಮ ಅಕ್ಕಂದೋ ತಂಗಿದೋ ಯಾರ್ದೋ ಆಗಿದ್ದರೆ ಅದಕ್ಕೆ ವ್ಯಾಲ್ಯೂ ಬೇಡವಾ? ನ್ಯಾಯ ಬೇಡವಾ? ನಿಮಗೆ ಕೇಳುವಂಥ ತಾಕತ್ತಿಲ್ಲ. ಕೇಳುವಂತಹ ವ್ಯಕ್ತಿಗಳನ್ನು ಕೇಳೋದಕ್ಕೆ ಬಿಡಿ. ಅದನ್ನು ಬಿಟ್ಟು ಈ ಥರ ಮಂಗ ಮಾಡುವುದು ಹೆಂಗೆ? ಏನನ್ಬೇಕು ನನಗಂತ ಅರ್ಥ ಆಗ್ತಿಲ್ಲ ಸರ್. ಧರ್ಮಸ್ಥಳದ ದಗಲ್ಬಾಜಿ ದಂಧೆಗಳ ಬಗ್ಗೆ ಮಾಧ್ಯಮಗಳು, ಧರ್ಮಸ್ಥಳದ ದಗಲ್ಬಾಜಿ ದಂಧೆಗಳ ಬಗ್ಗೆ ಭಾಳಷ್ಟು ಮಾಧ್ಯಮಗಳು ಪ್ರಸಾರ ಮಾಡ್ತಾನೇ ಬಂದಿದ್ದಾವೆ. ಹಿಂದಿನಿಂದ, ಇವಾಗಲ್ಲ, ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾವೆ. ಮಾರಿಕೊಂಡು ಬಂದಿರತಕ್ಕಂಥ ಎಲ್ಲರನ್ನ ಬಾಯಿ ಮುಚ್ಚುವಂಥ ಕೆಲಸ, ಪ್ರಸಾದ ಅದೇನೋ ಬೇರೆ ಇದೆ ಬಿಡಿ, ಅದನ್ನೆಲ್ಲ ಕೊಡುವಂಥ ಕೆಲಸ ಮಾಡಿ ವಿಡಿಯೋ ಡಿಲೆಕ್ಟ್ ಮಾಡುವಂಥ ಕೆಲಸ ಬೇಜನ್ ತೆರೆ ಹಿಂದೆ ನಡೆದಿದೆ. ಅದೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ, ಬಟ್ ಬಾಯಿ ಬಿಡಕ್ಕೆ ಹೋಗೋದಿಲ್ಲ. ಈಗ ನೋಡಿ, ಒಂದು ವಿಡಿಯೋ ಮಾಡ್ತಾರೆ, ಮಹೇಶ್ ಅಣ್ಣ ಹೇಳಿರ್ತಕ್ಕಂಥದ್ದು ವಿಡಿಯೋ ಮಾಡ್ತಾರಲ್ಲ, ಏನಾಗಿದೆ, ಏನು ಬಿಟ್ಟಿದೆ, ಹೆಂಗಾಗಿದೆ, ಹೆಂಗೆ ಬಿಟ್ಟಿದೆ ಅಂತೇಳಿ ಮಹೇಶ್ ಅಣ್ಣನನ್ನು ಕೇಳಿ ವಿಡಿಯೋ ಮಾಡ್ತಾರೆ. ಆದರೆ ಪ್ರಸಾರ ಮಾಡೋದೇ ಇಲ್ಲ. ಯಾಕೆ ಹೇಳಿ? ಆ ವಿಡಿಯೋ ಇಟ್ಕೊಂಡು ಸೀದಾ ಧರ್ಮಸ್ಥಳದ ದಣಿಗಳ ಹತ್ರ ಹೋಗ್ತಾರೆ. ನೋಡಿ, ಈ ಥರ ವಿಡಿಯೋ ಇದೆ, ಹಿಂಗಿದೆ, ಅದೆಲ್ಲ ಸೇಲ್ ನೋಡಿ. ಅಲ್ಲಿ ನೋಡಿಸ್ತಾ ಇದ್ದರೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಏನೋ ಒಂದು ಇದೆಯಂತೆ. ಆ ಬೆಟ್ಟದಲ್ಲಿ ಮೊಬೈಲ್ ಕೂಡ ತಗೊಂಡು ಹೋಗಂಗಿಲ್ಲ. ಆದರೆ ಒಬ್ಬ ಲೋಫರ್ ಮಾಧ್ಯಮದವರು, ಪವರ್ TV ಲೋಫರ್ ಮಾಧ್ಯಮ, ಆ ಮಾಧ್ಯಮಕ್ಕೆ ಚಿತ್ರೀಕರಣ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಹೇಳಿ? ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ಥರ ಎಲ್ಲ ನಡೀತಕ್ಕಂಥದ್ದು ಅಲ್ಲಿನ ಧರ್ಮಾಧಿಕಾರಿಯ ನಿರ್ಲಕ್ಷ್ಯವ ಅಥವಾ ಬೇರೆ ಏನೋ ನೀವೇ ಅರ್ಥ ಮಾಡ್ಕೊಳ್ಳಿ. ಅವನು ಯಾವ ಧರ್ಮಕ್ಕೆ ಧರ್ಮಾಧಿಕಾರಿ ನನಗಂತೂ ಅರ್ಥ ಆಗ್ತಿದೆ. ನೋಡಿ ಸ್ನೇಹಿತರೆ, ಒಂದು ಗುಸುಗುಸು ಸುದ್ದಿ, ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥ ಸುದ್ದಿ, ಒಂದು ಯೂಟ್ಯೂಬಲ್ಲಿ ಆಡಿಯೋ ಸಮೇತ ಇದೆ. ಸುಜಾತ ಭಟ್ ಹೇಳಿರ್ತಕ್ಕಂಥ ಆಡಿಯೋ. ಧರ್ಮಸ್ಥಳದ ಚಿಕ್ಕ ದಣಿಗಳು ಧರ್ಮಸ್ಥಳದ ದೊಡ್ಡ
ದಣಿಗಳನ್ನು ಗನ್ ಪಾಯಿಂಟ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅದು ಸತ್ಯನ ಸುಳ್ಳು ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಅವರ ಫ್ಯಾಮಿಲಿ ಬೆಳಿಬಾರ್ದಂತೇಳಿ ಹೆಣ್ಣು ಮಗಳಿಗೆ ಒಂದು ಹೆಣ್ಣು ಮಗ ಆಯಿತು. ಓಕೆ, ನೆಕ್ಸ್ಟು ಆ ಹೆಣ್ಣು ಮಗುವಿಗೆ ಗಂಡು ಮಗು ಆಗುತ್ತೆ ಅಂತೇಳಿ ಚೆಕ್ ಮಾಡಿಸಿರ್ತಕ್ಕಂಥದ್ದು ಸತ್ಯನ ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಆ ಮಗುವನ್ನು ತೆಗೆಸಿ ಡ್ರೈವರ್ಸ್ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇವರ ಧರ್ಮಾಧಿಕಾರಿಗಳ ಇಂಥ ಲೋಪರಗಳು ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು ಯಾಕೆ ಹೇಳಿ? ನನ್ನ ಮಕ್ಕಳು ಅಂದರೆ ಚಿಕ್ಕ ದಣಿಗಳ ಮಕ್ಕಳಿಗೆ ಅಲ್ಲಿನ ಪಟ್ಟ ಸಿಗಬೇಕು. ಷಡ್ಯಂತ್ರ ಮಾಡ್ತಕ್ಕಂಥದ್ದು ಯಾರು? ಸರ್ಕಾರ ಏನು ಮಾಡ್ತಿದೆ? ಮುಜರಾಯಿ ಇಲಾಖೆ ಏನು ಮಾಡ್ತಾ ಇದೆ? ಸರ್ಕಾರ ಏನು ಮಾಡ್ತಾ ಇದೆ? ಮುಜರಾಯಿ ಇಲಾಖೆ ಏನು ಮಾಡ್ತಾ ಇದೆ? ಸರ್ಕಾರದ ತೆಕ್ಕೆಗೆ ಯಾಕೆ ತಗೊಳ್ತಾ ಇಲ್ಲ? ಧರ್ಮಸ್ಥಳದ ಮಂಜುನಾಥಸ್ವಾಮಿಯ ಜಾಗವನ್ನು, ದೇವಸ್ಥಾನವನ್ನು ಯಾಕೆ ತಗೊಳ್ತಾ ಇಲ್ಲ? ಇಷ್ಟೆಲ್ಲ ಅನ್ಯಾಯ, ಅತ್ಯಾಚಾರ, ಅದ್ರ ಸಮೇತ ಆ ಕ್ಷೇತ್ರದಲ್ಲಿ ನ್ಯಾಯ ಎಲ್ಲಿದೆ? ನ್ಯಾಯ ಕೇಳಲು ಬಂದವರಿಗೆಲ್ಲ ಬಾಯಿ ಮುಚ್ಚಿಸುವಂಥ ಕೆಲಸ ಇದೊಂದೇ ಮಾಡ್ತಕ್ಕಂಥದ್ದು. ದಯವಿಟ್ಟು ಈ ವಿಡಿಯೋ ಮಾಡುವ ಉದ್ದೇಶ, ಮಂಜುನಾಥ ಸ್ವಾಮಿಯ ಮೇಲೆ ಅಪಾರವಾದ ಭಕ್ತಿ ಇದೆ ನಮಗೆ. ನಮ್ಮ ದೇವಸ್ಥಾನ, ನಮ್ಮ ದೇವರನ್ನು ಇಟ್ಟುಕೊಂಡು ವ್ಯಾಪಾರ ಮಾಡ್ತಕ್ಕಂಥ ಈ ಕುಟುಂಬಕ್ಕೆ ದೇವಸ್ಥಾನದ ಆಡಳಿತದ ಅಧಿಕಾರವನ್ನು ದಯವಿಟ್ಟು ಕಿತ್ಕೊಳ್ಳಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಆ ದೇವಸ್ಥಾನವನ್ನು ಇಟ್ಟುಕೊಂಡು ಇಲ್ಲಿಯವರೆಗೆ ದೇಶ ವಿದೇಶಗಳಲ್ಲಿ, ನಮ್ಮ ಬೆಂಗಳೂರಲ್ಲಿ ಸಮೇತ ಒಂದು ಕಾಲು ಭಾಗ 40-45-50% ಆಸ್ತಿಗಳನ್ನು ಮಾಡಿರ್ತಕ್ಕಂಥದ್ದು. ಎಲ್ಲಿ ಉದ್ಧಾರ ಮಾಡ್ತಿದ್ದಾರೆ? ಬಡವರನ್ನು ಉದ್ಧಾರ ಮಾಡ್ತೀವಿ, ಗ್ರಾಮೀಣ ಅಭಿವೃದ್ಧಿ ಮಾಡ್ತೀವಿ. ಯಾವ ಗ್ರಾಮ ಅಭಿವೃದ್ಧಿ ಮಾಡಿದ್ದಾರೆ? ಗ್ರಾಮ ದೋಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಲೋಫರ್ಗಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ರಾಜಕಾರಣಿಗಳು, ಎಲ್ಲ ಸರ್ಕಾರಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಜವಾಗಲೂ ದಲಿತರ ಪರ, ನೊಂದಂಥವರ ಪರ ನಿಂತ್ಕೋಬೇಕು. ಆ ಕೆಲಸ ಮಾಡ್ತಾ ಇಲ್ಲ. ಆ ಧರ್ಮಾಧಿಕಾರಿ ನಮಗೆ ಬೇಕಾ? ನೋಡಿ ಸ್ನೇಹಿತರೆ, ನಾನು ನಿಮಗೇನಾದರೂ ಒಂಥರ ರೊಚ್ಚಿಗೆ ಎಬ್ಬಿಸುವಂಥ ಕೆಲಸ ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಲ್ಲಿ ಆಗಿರ್ತಕ್ಕಂಥ ಸತ್ಯವನ್ನು ಮಾತ್ರ ನಾನು ಹೇಳಿದ್ದೇನೆ. ಧರ್ಮಸ್ಥಳದ ದಣಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅಲ್ಲಿನ ಧರ್ಮಾಧಿಕಾರಿ ಅವ್ರ ಹತ್ರ ಇಡೀ ಆ ಡಿಸ್ಟಿಕ್ಕೇ, ಇಡೀ ನಮ್ಮ ರಾಜ್ಯನ ಆಯ್ತು ಅಂದ್ಕೊಂಬಿಡಿ. ಇಷ್ಟೆಲ್ಲ ಇದ್ರೆ ಸಮೇತ ಅಲ್ಲಿ ಆಗಿರ್ತಕ್ಕಂಥ ಸಾವುಗಳಿಗೆ ನ್ಯಾಯ ಕೊಡಿಸುವಲ್ಲಿ ಫೇಲ್ ಆಗಿದ್ದಾರಂದರೆ ಅವಯನೇ ನೇರ ಕಾರಣ ಆಗ್ತದೆ. ಇದನ್ನು ನಾನು ನಿಮಗೆ ಯಾವ ಥರ ಹೇಳ್ಬೇಕಂದ್ರೆ ಅರ್ಥನೇ ಆಗ್ತಿಲ್ಲ. ಧರ್ಮ ವಿರೋಧಿಗಳು ಹಾಗೆ ಹೀಗೆ ಸ್ವಲ್ಪ ಯೋಚನೆ ಮಾಡಿ, ಹೌದಾ ಅಲ್ವಾ, ನಾನು ಹೇಳ್ತಕ್ಕಂಥ ಸತ್ಯ ಇದೆಯಾ ಇಲ್ವಾ ಅಂತ. ಬೇರೆ ಕಡೆ ಎಲ್ಲನ್ನ ಕೊಲೆನೋ ಸುಲಿಗೆ ಏನೋ ಆದರೆ ಒಂದು 24 ಗಂಟೆ 48 ಗಂಟೆ ಒಳಗೆ ಹಿಡ್ದಾಕ್ತಾರೆ ಪೊಲೀಸ್ನವರು. ಇಲ್ಲಿನ ದೌರ್ಜನ್ಯವನ್ನು, ಕೊಲೆಗಳನ್ನು, ಅತ್ಯಾಚಾರಗಳನ್ನು ಮಾಡಿರ್ತಕ್ಕಂಥ ಅತ್ಯಾಚಾರ ಇವನ್ನೆಲ್ಲ ಎಸಗಿರ್ತಕ್ಕಂಥ ವ್ಯಕ್ತಿಗಳನ್ನು ಹಿಡಿಯಲು ಆಗುವುದಿಲ್ಲ ಎಂದರೆ ಏನು ಹೇಳಬೇಕು? ನಮ್ಮ ಪೊಲೀಸ್ನವರ ತಾಕತ್ತು ಎಲ್ಲ ರಾಜ್ಯದ ಪೊಲೀಸ್ನವ್ರಿಗಿಂತ ಜಾಸ್ತಿ ಇದೆ. ಆದರೆ ಧರ್ಮಸ್ಥಳದ ಬೆಳ್ತಂಗಡಿಯಲ್ಲಿ ಸ್ವಿಚ್ ಆಫ್ ಆಗಿದ್ದಾರೆ. ಹಂಗೆ ಅನ್ಸುತ್ತೆ ನಮಗೆ. ಬಟ್ ಇಲ್ಲಿವರೆಗೆ ಯಾರಿಗೂ ನ್ಯಾಯ ಕೊಡಿಸಿಲ್ಲಲ್ಲ, ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ನಮಸ್ಕಾರ. ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೆ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.